ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಹೋಟೆಲಲ್ಲಿ ಸಿಗುವಂತಹ ಪನ್ನೀರ್ ಮಂಚೂರಿನ ನಾವು ಈಸಿಯಾಗೇ ಮನೆಯಲ್ಲಿ ಮಾಡೋಣ. ಈ ರೀತಿಯಾಗಿ ಈಗ ಅದಕ್ಕೆ ನಾವು ಬೇಕಾಗಿರುವಂತಹ ಸಾಮಗ್ರಿಗಳು, ನಾನಿಲ್ಲಿ ಒಂದು 400 ಗ್ರಾಮಷ್ಟು ಪನ್ನೀರನ್ನ ತೊಗೊಂಡು ಸಣ್ಣದಾಗಿ ಸ್ಲೈಸಾಗಿ ನಾನು ಕಟ್ ಮಾಡಿಟ್ಟಿದ್ದೀನಿ. ಉದ್ದವಾಗಿ ಈ ರೀತಿ ನಾನು ಕಟ್ ಮಾಡಿಟ್ಟಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ನಾನು ಕಟ್ ಮಾಡಿಟ್ಟಿದ್ದೀನಿ. ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಸೋಯಾ ಸಾಸು, ಟೊಮೊಟೊ ಕೆಚಪ್ಪು, ಮೈದಾ, ಕಾರ್ನ್ಫ್ಲೋರ್ ಇವಿಷ್ಟನ್ನು ಬಳಸ್ಕೊಂಡು ನಾವು ಈಸಿಯಾಗೇ ನಾವು ಪನ್ನೀರ್ ಮಂಚೂರಿನ ಮಾಡೋಣ. ನಾನು ಮೊದಲಿಗೆ ಒಂದು ಬೌಲ್ ತೊಗೊಂಡು ಬೌಲಲ್ಲಿ ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. 400 ಗ್ರಾಮು ನಾನು ಪನ್ನೀರನ್ನ ತೊಗೊಂಡಿರೋದ್ರಿಂದ 4 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಮೈದಾ, ಒಂದು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು 3/4 ಸ್ಪೂನಷ್ಟು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನು ಖಾರದ ಪುಡಿ, ಇವೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನ ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ಹಾಕ್ಕೊಂಬಿಟ್ರೆ ಅದು ತುಂಬ ತೆಳ್ಳಗೆ ಆಗಿಬಿಡುತ್ತೆ. ಅದಕ್ಕೆ ನಾವು ನೋಡ್ಕೊಂಡು ನಿಧಾನಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥಿಕ್ನೆಸ್ಸಲ್ಲಿದ್ದರೆ ಸಾಕು. ಇದು ಆಗಿದೆ. ಇವಾಗ ನಾನು ಇದಕ್ಕೆ ಪನ್ನೀರ್ ಹಾಕಿಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಕೈಯಲ್ಲೇ ಮಿಕ್ಸ್ ಮಾಡಬೇಕು. ನಾವು ಸ್ಪೂನೆಲ್ಲ ಬಳಸಿದ್ರೆ ಅದು ಕಟ್ಟಾಗ್ಬಿಡುತ್ತೆ. ನಾವು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಪುಡಿ ಥರ ಆಗಿಬಿಡುತ್ತೆ. ನಿಧಾನಕ್ಕೆ ಅದನ್ನು ಫುಲ್ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಿದೆ, ಮಿಕ್ಸ್ ಆಗಿದೆ ಇದು. ಓಕೆ, ಇವಾಗ ರೆಡಿ ಇದೆ. ನಾನು ಈ ಕಡೆ ಬಾಣಲೆಯಲ್ಲಿ ಆಲ್ರೆಡಿ ಎಣ್ಣೆ ಕಾಯ್ದಿಕ್ಕಿಟ್ಟಿದೆ. ಎಣ್ಣೆ ಕಾಯ್ದಿದೆ. ಅದನ್ನು ನಾವು ಒಂದೊಂದೇ ಬಿಡಿಯಾಗಿ ಹಾಕಬೇಕು, ಇಲ್ಲಾಂದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು. ಏನು ಹೊರಗಡೆಯಿಂದ ತಂದರೆ ಪನ್ನೀರ್ ಒಂದು ತರ್ಬೋದು ಅಷ್ಟೇ. ನಾವು ಅರ್ಧ ಗಂಟೆಯಲ್ಲಿ ಇದೆಲ್ಲ ಮಾಡ್ಕೊಬೋದು. ನೋಡಿ, ಈ ರೀತಿ ಬರುತ್ತೆ. ನೋಡಿ, ಆಗಿದೆ, ರೆಡಿ ಆಗಿದೆ. ಇದು ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡಿ, ಈ ರೀತಿ ಆಗಬೇಕು. ರೆಡಿ ಇದೆ ಇದು. ನೋಡಿ, ಎಷ್ಟು ಚೆನ್ನಾಗಿದೆ. ನನ್ನ ಮಗಳಂತೂ ಹೋಗ್ತಾ ಬರ್ತಾ 2 ಪೀಸ್ ತಿಂದೇ ಬಿಟ್ಲು. ಹಂಗೇ ಸಖತ್ತಾಗಿ ಟೇಸ್ಟಾಗಿರುತ್ತೆ ಅಂತ. ನಾನು ಇನ್ನೊಂದು ಬಾಣಲೆಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ, ಒಂದು ಅರ್ಧ ಸ್ಪೂನಷ್ಟು ಶುಂಠಿ, ಅರ್ಧ ಸ್ಪೂನು ಬೆಳ್ಳುಳ್ಳಿ, ಅದೆಲ್ಲನೂ ಸಣ್ಣದು ಫೈನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಅದನ್ನು ರೋಸ್ಟ್ ಮಾಡಿಕೊಂಡು ಅರ್ಧ ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಲ್ರೆಡಿ ಅಲ್ಲಿ ಉಪ್ಪು ಹಾಕಿರೋದ್ರಿಂದ ಇಲ್ಲೂ ಸಹ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ನೀವು ನೋಡ್ಕೊಂಡು ಬೇಕಾದರೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಫಸ್ಟೇ ಜಾಸ್ತಿ ಹಾಕ್ಬಿಟ್ರೆ ಅದು ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ನಾನೊಂದು 3 ಸ್ಪೂನಷ್ಟು ಮಾತ್ರ ಟೊಮೊಟೊ ಕೆಚಪ್ ಹಾಕ್ತೀನಿ. 3 ಸ್ಪೂನ್ ಹಾಕಿದ್ರೆ ಸಾಕು. ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸು. ನಾನು 400 ಗ್ರಾಮ್ ತೊಗೊಂಡಿರೋ ಅಂಥಷ್ಟು ಕ್ವಾಂಟಿಟಿಗೆ ಇಷ್ಟು ಅಳತೆ ಹಾಕಿದ್ರೆ ಸಾಕು.
ಸ್ವಲ್ಪ ಅದು ಹಂಗೆ ಇದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇವಾಗ. ನೀರು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ, ನಾನು ಆಲ್ರೆಡಿ ಆ ಕಡೆ ಒಂದು ಬೌಲಲ್ಲಿ ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರು 2 ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಎಷ್ಟು ಕಲರ್ ಕಾಣ್ತಿದೆ ನೋಡಿ. ನಾವು ಮನೆಯಲ್ಲೇ ನೋಡಿ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಇವಾಗ. ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ನಾವು ಮನೆಯಲ್ಲೇ ಖಾರದ ಪುಡಿನ ಮಾಡಿಕೊಂಡು ಅದಕ್ಕೆ ಬ್ಯಾಡಿಗೆ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಎಷ್ಟು ಕಲರಾಗಿ ಕಾಣ್ತಿದೆ. ಗಮ್ಮಂತಿದೆ. ರೆಡಿ ಆಗಿದೆ ಇದು. ಏನು ಜಾಸ್ತಿ ಬೇಯಿಸಬೇಕು ಅಂತ ಏನಿಲ್ಲ. ನಾವು ಆಲ್ರೆಡಿ ಯಾವುದನ್ನು ಏನು ಹೇಳ್ತಾರೆ ರುಬ್ಬಿಟ್ಟು ಹಾಕಿದ್ದೇನಿಲ್ವಲ್ಲ, ಎಲ್ಲ ಹಂಗೆ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಹಂಗಾಗಿ ಲೈಟಾಗಿ ಹಂಗೆ ಒಂದೊಂದು ಕುದಿ ಬಂದಂಗೆ ಎಲ್ಲನೂ ಹಾಕ್ಕೊಂಡ್ರೆ ಸಾಕು. ಇವಾಗ ಇದು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸಕ್ಕತ್ತಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೆಗಳಲ್ಲಿ ಮಾಡಿ ಈಸಿಯಾಗೆ ಮಾಡ್ಬೋದು. ಆಗಿದೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ನೋಡಿರಿ ಏನು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ತುಂಬ ಟೇಸ್ಟಾಗೆ ಬರುತ್ತೆ. ನೀವು ಈಸಿಯಾಗೆ ಮಾಡ್ಬೋದು, ಮಾಡಿ ಮನೆಗಳಲ್ಲಿ. ಆಗಿದೆ, ಇದೊಂದು ಬೌಲ್ಗೆ ಹಾಕ್ಕೊಳ್ಳೋಣ. ಹೊರಗಡೆ ಎಲ್ಲ ಹೋದರೆ ತುಂಬ ಕಾಸ್ಟ್ಲಿ ಪನ್ನೀರ್ದು. ಒಂದು 400 ಗ್ರಾಮ್ ತೊಗೊಂಡ್ರೆ ಮಿನಿಮಮ್ ಅಂದ್ರೂ 6 ಜನ ತಿನ್ನೋಷ್ಟು ಕ್ವಾಂಟಿಟಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಮಾಡಿಬಿಟ್ಟು ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು.